ರಾಜಕೀಯ ಅಬ್ಬರದಲ್ಲಿ ಬೆಂಗಳೂರಿನ ಮರೆತರ ನಾಯಕರು. ಆಡಳಿತ ಪಕ್ಷದ ನಾಯಕರಿಗೆ ಬೇಡವಾಯ್ತಾ ಸಿಲಿಕಾನ್ ಸಿಟಿ? ರಾಜಕೀಯ ಅಬ್ಬರದಲ್ಲಿ ಬೆಂಗಳೂರಿನ ಮರೆತ ನಾಯಕರು. ರಾಜಧಾನಿಯನ್ನೇ ಮರೆತರ ಕಾಂಗ್ರೆಸ್ ನಾಯಕರುಗಳು. ಒಂದ್ ಕಡೆ ಉಪಚುನಾವಣೆ, ಮತ್ತೊಂದ್ ಕಡೆ ಪಂಚರಾಜ್ಯ ಎಲೆಕ್ಷನ್ ಅಬ್ಬರ. ಹಾಗಾಗಿ ಪ್ರಚಾರದಲ್ಲೇ ಮುಳುಗಿದ್ರ ರಾಜ್ಯದ ಸಚಿವರು ಮತ್ತು ಶಾಸಕರು. ಪ್ರಚಾರದ ಭರಾಟೆಯಲ್ಲಿ ರಾಜಕೀಯ ತವರನ್ನ ಮರೆತ ಜನಪ್ರತಿನಿಧಿಗಳು, ಸಿಎಂ ಡಿಸಿಎಂ ಸೇರಿ ಇಡೀ ಸಚಿವ ಸಂಪುಟವೇ ಚುನಾವಣಾ ನಿಮಿತ್ತ ಬೀಡು ಬಿಟ್ಟಿರುವಂತದ್ದು ಬೈ ಎಲೆಕ್ಷನ್ ಅಖಾಡದಲ್ಲಿ. ಸೊ ಹಾಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರನ್ನೇ ಮರೆತು ಬಿಟ್ರ ಅತಂತ್ರ ಸ್ಥಿತಿಯಲ್ಲಿ ಜನಸಾಮಾನ್ಯರ ಅಹವಾಲುಗಳು ಕೇಳೋರೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಉಪಚುನಾವಣೆ ಮತ್ತು ಪಂಚರಾಜ್ಯ ಎಲೆಕ್ಷನ್ ಅಬ್ಬರದಲ್ಲಿ ಪ್ರಚಾರದಲ್ಲೇ ಮುಳುಗಿರುವಂತಹ ರಾಜ್ಯದ ಸಚಿವರು ಮತ್ತು ಶಾಸಕರು, ಈ ಪ್ರಚಾರದ ಭರಾಟೆಯಲ್ಲಿ ರಾಜಕೀಯ ತವರು ಮರೆತಂತ ಜನಪ್ರತಿನಿಧಿಗಳು, ರಾಜಧಾನಿಯನ್ನು ಮರೆತರ ಕೈ ನಾಯಕರು, ಸಿಎಂ ಡಿಸಿಎಂ ಸೇರಿ ಇಡೀ ಸಚಿವ ಸಂಪುಟವೇ ಚುನಾವಣೆಯ ಮೋಡ್ಗೆ ಶಿಫ್ಟ್ ಆಗಿದೆ. ಜನಪ್ರತಿನಿಧಿಗಳಿಲ್ಲದೆ ಬಿಕೋ ಅಂತಿರುವಂತಹ ಶಕ್ತಿ ಕೇಂದ್ರಗಳು. ವಿಧಾನಸೌಧ, ವಿಕಾಸಸೌಧದಲ್ಲಿ ಕಾಣ್ತಾನೆ ಇಲ್ಲ ಸಚಿವರ ಸುಳಿವೇ ಇಲ್ಲ. ಏನಾದರೂ ಕೆಲಸಗಳಾಗಬೇಕು ಅಂತಂದ್ರೆ, ಜನಸಾಮಾನ್ಯರು ತಮ್ಮ ಅಹವಾಲನ್ನು ಸಲ್ಲಿಸಬೇಕು ಅಂದ್ರೆ ಕೇಳುವಂಥವರೇ ಇಲ್ಲ. ವಿಧಾನಸೌಧದಲ್ಲಿ ಜನಸಾಮಾನ್ಯರ ಅಳಲನ್ನ, ಅಹವಾಲನ್ನ ಆಲಿಸುವವರೇ ಇಲ್ಲದಂತಾಗಿದೆ. ಕಾರಣ, ಈ ಎಲ್ಲಾ ನಾಯಕರುಗಳು ಕೂಡ ಉಪಚುನಾವಣೆಯ ನಿಮಿತ್ತ ಬೀಡು ಬಿಟ್ಟಿರುವಂತದ್ದೇ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಬಾಕಿ ಉಳಿದಿರೋ ಫೈಲ್ಗಳಿಗೆ ಮುಕ್ತಿ ಸಿಗೋದು ಯಾವಾಗ? ಸುಮಾರು ಈ ಬೈ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅಥವಾ ಶಕ್ತಿ ಸೌಧವಾದಂಥ ವಿಧಾನಸೌಧದಲ್ಲಿ ಇರಬೇಕಾದಂಥವರೆಲ್ಲರೂ ಕೂಡ, ಅಂದ್ರೆ ಆಲ್ಮೋಸ್ಟ್ ಯಾರಿಗೂ ಸಿಗ್ತಾ ಇಲ್ಲ ನಾಯಕರುಗಳು. ಎಲ್ಲರೂ ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇ ಬ್ಯುಸಿ ಆಗಿದ್ದಾರೆ. ಜನಸಾಮಾನ್ಯರ ಅಹವಾಲುಗಳು, ಬಾಕಿ ಉಳಿದಿರುವಂತಹ ಫೈಲ್ಗಳಿಗೆ ಸಿಗುವಂತ ಮುಕ್ತಿ ಯಾವಾಗ? ಅಹವಾಲುಗಳನ್ನ ಕೇಳೋದು ಯಾವಾಗ? ಜನಸಾಮಾನ್ಯರು ಅನೇಕ ಕುಂದುಕೊರತೆಗಳು ಅಥವಾ ಅವರ ಅಹವಾಲುಗಳನ್ನು ಆಲಿಸಬೇಕಾದಂತಹ, ಜನಸಾಮಾನ್ಯರ ಅಹವಾಲುಗಳನ್ನು ಆಲಿಸಬೇಕಾದಂತಹ ಜನಪ್ರತಿನಿಧಿಗಳು ಹೋಗಿ ಬೈ ಎಲೆಕ್ಷನ್ ಅಖಾಡದಲ್ಲಿ ಕೂತು ಬಿಟ್ರೆ ಇಲ್ಲಿ ಅವರ ಅಹವಾಲನ್ನ ಕೇಳೋರು ಯಾರು? ಬಾಕಿ ಉಳಿದಿರುವಂತಹ ಫೈಲ್ಗಳು ಮೂವ್ ಆಗೋದು ಯಾವಾಗ? ಅವುಗಳಿಗೆ ಮುಕ್ತಿ ಸಿಗೋದು ಯಾವಾಗ? ಈ ಪ್ರಶ್ನೆ ಸಾರ್ವಜನಿಕರೇ ಎತ್ತುತ್ತಾ ಇದ್ದಾರೆ. ಈ ಬೈ ಎಲೆಕ್ಷನ್ ಅಷ್ಟೊಂದು ಪ್ರತಿಷ್ಠೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಎತ್ತುತ್ತಾರೆ. ಜನಸಾಮಾನ್ಯರು ಶಕ್ತಿ ಕೇಂದ್ರವಾದಂತಹ ವಿಧಾನಸೌಧದಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಇರೋದ್ರಿಂದಾಗಿ ನಮ್ಮ ಅಳಲನ್ನ ಕೇಳೋರೇ ಇಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ, ಪ್ರಚಾರದಲ್ಲಿ ಮುಳುಗಿರುವಂತಹ ರಾಜ್ಯದ ಸಚಿವರು ಮತ್ತು ಶಾಸಕರು ಪಂಚರಾಜ್ಯ ಚುನಾವಣೆ ಅಥವಾ ಬೈ ಎಲೆಕ್ಷನ್ ಅಂತ ಆ ಕ್ಷೇತ್ರದತ್ತ ಮುಖ ಮಾಡಿದ್ರೆ ಕೇಳೋರು ಯಾರಿಲ್ಲಿ? ಇದು ಸದ್ಯದ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.